ಇನ್ನು ಸೋರಿಯಾಸಿಸ್ ಅಲ್ಲಿ ಏನಾದರೂ ಟೈಪ್ಸ್ಗಳು ಅನ್ನೋದಂತ ಇದೆಯಾ? ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗುತ್ತೆ. ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ 15 to 20 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಸೊ ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಸೊ ಈ ರೀತಿ ಪ್ರೋಸೆಸ್ ಎಲ್ಲರಲ್ಲೂ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಅತಿ ವೇಗವಾಗಿ ಆ ಸ್ಕಿನ್ ಸೆಲ್ಸ್ ಎಲ್ಲ ಬರುವಂಥದ್ದು. ಸೊ ಅಲ್ಲಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ತದನಂತರ ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಇಚ್ಚಿಂಗ್ ತುಂಬ ಜಾಸ್ತಿ ಆಗುವಂಥದ್ದು, ಸ್ಕೇಲಿ ಫ್ಲೇಕ್ಸ್ ಜಾಸ್ತಿ ಆಗುವಂಥದ್ದು. ಸೊ ಈ ಥರ ಸಿಮ್ಟಮ್ಸ್ನ ನಾವು ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇದು ಹೆಚ್ಚಾಗಿ ಅವ್ರಿಗೆ ಮಾನಸಿಕವಾಗಿ ಕೂಡ ಸಫರ್ ಆಗ್ತಾರೆ ಮತ್ತು ದೈಹಿಕವಾಗಿ ಕೂಡ ಸಫರ್ ಆಗ್ತಿರ್ತಾರೆ. ಇನ್ನು ಟೈಪ್ಸ್ ಅಂತ ನೋಡಿದಾಗ ಸೋರಿಯಾಸಿಸಲ್ಲಿ ತಲೆ ಭಾಗದಲ್ಲಿ ನೋಡ್ಬೋದು. ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಸೊ ಅವ್ರಿಗೆ ತಲೆ ಭಾಗದಲ್ಲಿ ಬಿಟ್ಟರೆ ಬೇರೆ ಯಾವುದೋ ಕಡೆ ಲೆಷನ್ಸ್ ಇರೋದಿಲ್ಲ. ಸೊ ಇಚ್ಚಿಂಗ್ ಇರ್ಬೋದು ಅಥವಾ ಫಾಲಿಂಗ್ ಆಫ್ ಫ್ಲೇಕ್ಸ್ ಇರ್ಬೋದು, ಅತಿ ಹೆಚ್ಚಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಇನಿಷಿಯಲಿ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತ ಹೇಳ್ಬೋದು. ಸೊ ಅಂದರೆ ಸೊ ಅವ್ರು ತಲೆ ಹೊಟ್ಟು ಅಂದ್ಕೊಂಡಿರ್ತಾರೆ ಅಥವಾ ಅವರೇ ಹಲವಾರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂಥದ್ದು, ಶಾಂಪೂಸ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗೋದಿಲ್ಲ. ಸೊ ಅವ್ರಿಗೆ ಸೋರಿಯಾಸಿಸ್ ಅಂತ ಗೊತ್ತಿರೋದಿಲ್ಲ. ಹೀಗೆ ಸುಮಾರು ತಿಂಗಳು ಕೂಡ ಕಲಿಬೋದು. ಸೊ ಯಾವಾಗ ಲೆಷನ್ಸ್ ಕಿವಿ ಹಿಂಭಾಗಕ್ಕೆ ಬರುತ್ತೋ ಅಥವಾ ಈ ಕುತ್ತಿಗೆ ಕೆಳಭಾಗದಲ್ಲಿ ಕಾಣಿಸುತ್ತೋ, ಸೊ ಆಗ ಸೋರಿಯಾಸಿಸ್ ಅಥವಾ ಸೆಬರಿಕ್ ಡರ್ಮಟೈಟಿಸ್ ಕೂಡ ಅದೇ ಥರ ಬಿಂಬಿತವಾಗುತ್ತೆ. ಸೊ ಆಗ ಅವರು ವೈದ್ಯರನ್ನು ಭೇಟಿ ಮಾಡಿದಾಗ ಸೊ ಅದು ಸೋರಿಯಾಸಿಸ್ ಅಂತ ಗೊತ್ತಾಗ್ಬೋದು. ಸೊ ಇನ್ನು ಈ ಸೋರಿಯಾಸಿಸ್ ಅಂಗಾಲು ಅಂಗೈನಲ್ಲಿ ಅಷ್ಟೇ ಕಾಣಿಸ್ಬೋದು. ಸೊ ಇದಕ್ಕೆ ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಇದು ಕಟ್ಟಿಂಗ್ ಲಿಷನ್ಸ್ ಅಥವಾ ನೈಫ್ ಕಟ್ಟಿಂಗ್ ಎಡ್ಜಸ್ ಥರ ಕಾಣಿಸುತ್ತೆ. ಸೊ ಎರಡು ಅಂಗಾಲಿಗೆ ಕಾಣಿಸ್ಬೋದು, ಅಂಗೈಗೆ ಕಾಣಿಸ್ಬೋದು. ಕಾಲು ಕ್ರ್ಯಾಕ್ಲಿಂಗ್ ಅಂದರೆ ಒಡೆದಿರೋ ಥರ ಕಾಣಿಸುತ್ತೆ. ಸೊ ತದನಂತರ ಅದರಿಂದ ಬ್ಲೀಡಿಂಗ್ ಸ್ಪಾಟ್ಸ್ ಕಾಣಿಸೋವಂಥದ್ದು, ಸಿವಿಯರ್ ಪೇಯ್ನ್ ಕೂಡ ಕಾಣಿಸ್ತಾ ಇರುತ್ತೆ. ಅಥವಾ ಕೆಲವ್ರಿಗೆ ಬರ್ನಿಂಗ್ ಆಗ್ಬೋದು. ಇನ್ನು ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಕೆಲವ್ರಿಗೆ ಇಚ್ಚಿಂಗ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಇದನ್ನು ಪಾಮರ್ ಮತ್ತು ಪ್ಲಾಂಟರ್ ಸೋರಿಯಾಸಿಸಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ 90% ಆಫ್ ದಿ ಕೇಸಸಲ್ಲಿ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಸೊ ಅವ್ರಿಗೆ ವೈಟಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಎರಡೂ ಪಾರ್ಟ್ಸ್ ಆಫ್ ದಿ ಬಾಡಿನಲ್ಲಿ ಕಾಣಿಸ್ಬೋದು ಅಥವಾ ಪ್ಲೇಕ್ಸ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಹೆಚ್ಚು ಜನರಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದರೆ ಕಾಯಿನ್ ಶೇಪ್ಡ್ ಲೆಷನ್ಸ್ ಆಗಿ ಕಾಣಿಸುತ್ತೆ. ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣ್ಬೋದು. ಸೊ ತದನಂತರ ಅದು ದೊಡ್ಡದಾಗುವಂಥದ್ದು. ಹೆಚ್ಚಾಗಿ ಇದನ್ನು ನಾವು ಮಕ್ಕಳಲ್ಲಿ ನೋಡ್ತೀವಿ, ಗಟೇಟ್ ಸೋರಿಯಾಸಿಸ್ ಅಥವಾ ಕಾಯಿನ್ ಶೇಪ್ಡ್ ಎರಪ್ಷನ್ಸ್. ಸೊ ತದನಂತರ ಅದು ಇಡೀ ದೇಹವನ್ನೇ ಸ್ಪ್ರೆಡ್ ಆಗೋದನ್ನು ಕೂಡ ನೋಡ್ಬೋದು. ಸೊ ಇನ್ನು ಅದರ್ ಫಾರ್ಮ್ಸ್ ಆಫ್ ದಿ ಸೋರಿಯಾಸಿಸ್ ಅಂತ ಹೇಳಿದಾಗ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನೋಡೋದಕ್ಕೆ ಕೂಡ ಸ್ವಲ್ಪ ಭೀಕರವಾಗಿರುತ್ತೆ. ಆ್ಯಂಡ್ ರೆಡ್ ಆ್ಯಂಡ್ ಲೆಷನ್ಸ್ ಅಂತಲೇ ಹೇಳ್ಬೋದು. ವಿತ್ ಸಿವಿಯಾರಿಟಿ ಇಚ್ಚಿಂಗ್ ಜಾಸ್ತಿ ಇರುವಂಥದ್ದು ಆ್ಯಂಡ್ ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇನ್ನು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ನೋಡುವಂಥದ್ದು. ಸೊ ಇದು ಕೂಡ ಹಾಗೆ ರೇರ್ ಕಂಡೀಷನ್ಸಲ್ಲಿ ನೋಡ್ಬೋದು. ಬಟ್ ಪ್ಲೇಕ್ಸ್ ತುಂಬ ಜಾಸ್ತಿ ಆಗಿರುತ್ತೆ. ತುಂಬಾ ಸ್ಕೇಲ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಪುಡಿ ಉದುರುವಂಥದ್ದು ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಕೆರೆದಾಗ ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು ಅಥವಾ ಬರ್ನಿಂಗ್ ಆಗುವಂಥದ್ದು. ಸೊ ಇದನ್ನು ಕೂಡ ಸೋರಿಯಾಸಿಸ್ ವಲ್ಗ್ಯಾರಿಸಲ್ಲಿ ನೋಡ್ಬೋದು. ಆ್ಯಂಡ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ನೋಡ್ತೀವಿ. ಸೊ ಜಾಯಿಂಟ್ ಸ್ಪೇಸಸ್ ಮೇಲೆ ಲೆಷನ್ಸ್ ಕಾಣಿಸುತ್ತೆ. ಆ್ಯಂಡ್ ತುಂಬಾ ಪೇನ್ಫುಲ್ ಆಗಿರುತ್ತೆ, ಸ್ಟಿಫ್ನೆಸ್ ಆಗುವಂಥದ್ದು. ಸೊ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ಸೋರಿಯಾಟಿಕ್ ಆರ್ಥರೈಟಿಸ್ನ ನೋಡುವಂಥದ್ದು. ಆ್ಯಂಡ್ ಕೆಲವ್ರಿಗೆ ಸೋರಿಯಾಸಿಸ್ ಇಡೀ ದೇಹವನ್ನೇ ಆವರಿಸಿರುವಂಥದ್ದು. ಲೈಕ್ ಸ್ಮಾಲ್ ಲೆಷನ್ಸ್ ಆಗಿ ಶುರುವಾಗುತ್ತೆ. ಕೆಲವರಿಗೆ ಪಸ್ ಫಾರ್ಮೇಷನ್ ಕೂಡ ಆಗುವಂಥದ್ದು, ಅಂದರೆ ಅಲ್ಲಲ್ಲೇ ಸೊ ಹೆಚ್ಚಾಗಿ ಪಸ್ ಕಲೆಕ್ಷನ್ ಇರುವಂಥದ್ದು. ಸೊ ಅಲಾಂಗ್ ವಿತ್ ಸೋರಿಯಾಟಿಕ್ ಲೆಷನ್ಸ್ ಅವ್ರಿಗೆ ಫೀವರ್ ಬರುವಂಥದ್ದಿರ್ಬೋದು ಅಥವಾ ಆ ಲೆಷನ್ಸ್ ಪಸ್ ಫಿಲ್ಡ್ ಇದ್ದಾಗ ಸೊ ಮತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಕೂಡ ಆಗೋದನ್ನು ನೋಡ್ತೀವಿ. ಸೊ ಅದನ್ನು ಪಸ್ಟ್ಯುಲರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.